ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದು ಡೇ 3 ಸ್ನೇಹಿತರೆ. ನಾವು ಬಂದು ಜಬಲ್ಪುರ್ ಇಂದ ಖಜುರಾಹೋ ಅನ್ನೋ ಜಾಗಕ್ಕೆ ಹೋಗ್ತಾ ಇದೀವಿ. ಇದು ಬಂದು ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಇದೆ ಜಬಲ್ಪುರ್ ಇಂದ. ಯಾಕೆ ಇಲ್ಲಿ ಉಳ್ಕೊಂತಾ ಇದೀವಿ ಅಂದ್ರೆ ಇಲ್ಲೊಂದಷ್ಟು ಪುರಾತನ ಕಾಲದ ಒಂದು ದೇವಸ್ಥಾನಗಳಿದೆ, ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಅಂಡ್ ಒಂದು ಶಿವ ದೇವಸ್ಥಾನ ಇದೆ, ಲಿಂಗ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಂಗಂತೂ ತುಂಬಾ ಇಷ್ಟ ಆಯ್ತು, ಆ ಜಾಗ ನೋಡ್ಲೇಬೇಕು ಅನ್ಸ್ತು. ಹಾಗಾಗಿ ವಾರಣಾಸಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಉಳ್ಕೊಂಡು ಈ ಜಾಗಗಳು ನೋಡ್ಕೊಂಡು ವಾರಣಾಸಿಗೆ ಹೋಗೋಣ ಅಂತ. ಇವತ್ತಿನ ಎಪಿಸೋಡ್ ಅಲ್ಲಿ ಜಬಲ್ಪುರ್ ಇಂದ ಖಜುರಾಹೋ ಹೋಗೋದು, ಆಮೇಲೆ ಅಲ್ಲಿ ಇರೋ ದೇವಸ್ಥಾನಗಳನ್ನ ಸಾಧ್ಯ ಆದಲ್ಲಿ ಡ್ರೋನ್ ಶಾಟ್ಸ್ ನೋಡ್ತೀರಾ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸ್ನೇಹಿತರೆ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಆದಷ್ಟು ಕನ್ಸಿಸ್ಟೆಂಟ್ ಆಗಿ ಇರಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸ್ ಹಾಕಕ್ಕೆ. ಅಫ್ಕೋರ್ಸ್ ದರ್ ವೆರಿ ಲಾಂಗ್ ಸೀರೀಸ್ ವಿಚ್ ಇಸ್ ಆಲ್ರೆಡಿ ಹ್ಯಾಪನ್ ಇನ್ ದ ಚಾನಲ್. ಸ್ಪಿಟಿ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ರನ್ ಆಫ್ ಕಚ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇರಿ. ಬಿಕಾಸ್ ಅದೆಲ್ಲ ಮೆಗಾ ರೈಡ್ಸ್ ನಾನು ಮಾಡಿರೋದು. ಸೊ ಇದು ಸಹ ಒಂದು ಮೆಗಾ ರೈಡು. ನಾವು ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಬೆಂಗಳೂರಿಂದ ರೈಡ್ ಮಾಡ್ಕೊಂಡು ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗೋದು. ಆಲ್ಮೋಸ್ಟ್ ಒಂದು 10,800 ಕಿಲೋಮೀಟರ್ಸ್ ನಾವು ಬೈಕಲ್ಲೇ ಮಾಡ್ತೀವಿ. ಸೊ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್. ನಾವು 4 ಜನ ಬೆಂಗಳೂರಿಂದ ಹೊರಟಿರೋದು, ಗುವಾಹಟಿಲಿ ಒಂದಷ್ಟು ಜನ ಜಾಯ್ನ್ ಆಗ್ತಾ ಇದ್ದಾರೆ. ಇದೆಲ್ಲ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ತೀರಾ. ಸೊ ಹಾಗಾಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಮ್ಮ ಜೊತೆ ರೈಡ್ ಮಾಡಿರೋನ್ನ ನಾನು ಮಾತಾಡ್ಸೇ ಇಲ್ಲ ಫಸ್ಟ್ ಎಪಿಸೋಡ್ಸ್ ಅಲ್ಲಿ. ಸೊ ದೇವದು ಯೂಟ್ಯೂಬ್ ಚಾನಲ್ ಸಹ ಇದೆ. ದೇವ ಏನ್ ಯೂಟ್ಯೂಬ್ ಚಾನಲ್ ಹೆಸರು? ಎಡಿವಿ ದೇವ್ ಕನ್ನಡ ಅಂತ. ಸೊ ಮಿಸ್ ಮಾಡಿದರೆ ಅವ್ರದ್ದು ಚೆಕ್ ಮಾಡಿ. ಅವರು ನನ್ನ ಜೊತೆನೆ ಪೋಸ್ಟ್ ಮಾಡಕ್ಕೆ ನೆನೆಯಿಂದ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಚಾನಲ್ ಚೆಕ್ ಮಾಡಿ, ಬೇರೆ POV ಸಿಗತ್ತೆ ನಿಮಗೆ. ಸೊ ದೇವ ಹೇಗನ್ಸ್ತದೆ ಹೆಡ್ ಸಹ? ಚಿತ್ತಾಲ್ ರೈಡ್ ಮಾತ್ರ ಕ್ರೇಜಿ ಇದೆ. ಆರಾಮಾಗಿ ಪೀಸಾಗಿ ಬಂದ್ವಿ, ಸಿಕ್ಕಾಪಟ್ಟೆ ಚಿತ್ತಾಡ್ಕೊಂಡು ಬಂದಿದ್ದೀವಿ. ಕ್ರೇಜಿ ಆಗಿತ್ತು ರೈಡು, ಸೂಪರ್ ಎಂಜಾಯಿಂಗ್ ಲಾಟ್. ಶಿಶಿರ್, ನಿಮ್ಗೆ ಹೇಗನ್ಸ್ತು ರೈಡು? ಫುಲ್ ಸಕ್ಕತ್ತಾಗಿತ್ತು ಬ್ರೋ. 2 days ಫುಲ್ ಆನ್ ಡೇ ಫುಲ್ ರೈಡ್ ಮಾಡಿದ್ದೀವಿ. ನಂದು ಹೈಯೆಸ್ಟ್ ಇದುವರೆಗೂ 750 ಕಿಲೋಮೀಟರ್ಸ್ ಫಸ್ಟ್ ಡೇ ರೈಡ್ ಮಾಡಿರೋದು ಇದುವರೆಗೂ 2 yearsಲ್ಲಿ. ಸೊ ಫುಲ್ ಡೇ ಟಯರಿಂಗ್ ರೈಡಿಂಗು. ಬಟ್ ಸೆಕೆಂಡ್ ಡೇ ರೂಟ್ ಮಾತ್ರ ಸಕ್ಕತ್ತಾಗಿತ್ತು. ಪೆಂಚ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಬಂದ್ವಿ. ಆಮೇಲಿಂದ ಒಳ್ಳೆ ಚಿತ್ತಾಲ್ ಮಾಡ್ತಾಯಿದ್ದೀವಿ. ಇನ್ನೂ 28 ದಿವಸ ಬಾಕಿ ಇದೆ. ಫುಲ್ಲು ಮಾಡೋದೆ, ಎಂಜಾಯ್ ಮಾಡೋದು. ಇಲ್ಲಿ ಅಭಿ ಇದ್ದಾರೆ, ದೊಡ್ಡ ಗಾಡಿ ಅಭಿ ಗೊತ್ತಲ್ವಾ ಸ್ನೇಹಿತರೆ, ರಿಚ್ಚು ಏನು ಹೇಳಿ ನೀವು? ಹೇಳಿ ಹೇಗನ್ಸ್ತಾ ಇದೆ? ಹೇಳಿದ್ರೆ ನೋಡೋದಕ್ಕೇನಿರುತ್ತೆ, ನೋಡಕ್ಕೆ ಹೇಳಿ. ಏನಿಲ್ಲ, ವಿಡಿಯೋನ ಏನು ವಿಡಿಯೋ ಬ್ಲಾಗ್ ಬ್ರೋ. ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ಕೊಂಡ್ರೆ ಕರುನಾಡು ಬೈಕರ್ಸ್ ಅಂತ ನಮ್ಮದೊಂದು ಪೇಜ್ ಇದೆ. ಅಲ್ಲಿ ಬಂದು ಏನೇ ರೈಡ್ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವೇನೋ ಆ ಡೇಟ್ಸ್ಗೆ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ನೀವು ಸಹ ರೈಡ್ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ, ಜಾಸ್ತಿ ಎಳೆಯೋದು ಬೇಡ, ಇಂಟ್ರೋನ ಲೆಟ್ಸ್ ಗೆಟ್ ಆನ್ ಟು ದ ಬೈಕ್ ಆ್ಯಂಡ್ ಲೆಟ್ಸ್ ಚೇಂಜ್ ದ ಕ್ಯಾಮ್ರಾ ವ್ಯೂ ಫ್ರಮ್ ದಿಸ್ ಟು ಹೆಲ್ಮೆಟ್ ಕ್ಯಾಮ್. ಸೊ ಡೈರೆಕ್ಟಾಗಿ ಬೆಂಗಳೂರಿಂದ ನೀವು ಸಿಲಿಗುರಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು 3-4 ದಿವಸದಲ್ಲಿ ಹೋಗ್ಬಿಡ್ಬೋದು ಸ್ನೇಹಿತರೆ. ಬಟ್ ಏನಂದರೆ ಇದು ಒನ್ ಟೈಮ್ ಟ್ರಿಪ್ ಅಂತ ನಾವು ಮನಸ್ಸಲ್ಲಿ ಅನ್ಕೊತೀವಲ್ವಾ. ಪ್ರತಿ ರೈಡು ವಿ ರೈಡ್ ಇಟ್ ಆಸ್ ದಿಸ್ ಇಸ್ ಆರ್ ಒನ್ ಟೈಮ್ ಟ್ರಿಪ್ ಅಂತ. ಬಿಕಾಸ್ ನಮಗೆ ಗೊತ್ತಿಲ್ಲ ಮುಂದಿನ ಸಲ ಯಾವ ರೀತಿ ಬರ್ತೀವಿ, ಹೆಂಗೆ ಬರ್ತೀವಿ ಅಂತ. ಸೊ ಅದು ಜಾಗಗಳಿಗಿರೋ ಕನೆಕ್ಷನ್ಸ್ ಸ್ನೇಹಿತರೆ. ಆ ಜಾಗಗಳು ನಿಮ್ಮನ್ನ ಕರ್ಸ್ಕೊಳುತ್ತೆ. ಆ್ಯಸ್ ಎ ಟ್ರಾವೆಲರ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ನೀವು ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಾಗ ನೀವು ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಆ ಜಾಗ ನಿಮ್ಮನ್ನ ಕರ್ಸ್ಕೊಬೇಕು ಅಂದ್ಕೊಂಡಾಗ ಮಾತ್ರ ನೀವು ಹೋಗೋಕ್ಕಾಗೋದು. ನೋಡಿ, ನಾವು ವಾರಣಾಸಿ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಅದೇನೋ ಪ್ಲ್ಯಾನ್ ಹಂಗಾಯಿತು, ಇಟಿನರಿ ಹಂಗೆ ಶೇಪ್ ತೊಗೊಂಡು. ಸೊ ಇವಾಗ ನಾವು ಖಜುರಾಹೋಲ್ಲಿ ಒಂದು ದಿವಸ ಉಳ್ಕೊಂಡು ಆಮೇಲೆ ವಾರಣಾಸಿಲಿ ಉಳ್ಕೊಂಡು ಆಮೇಲೆ ಹೋಗೋದು ಸ್ನೇಹಿತರೆ. ಎಂಟ್ರಿ ಕೊಡೋದು 7 Sisters. ಈ ಹೈವೇ ಏನಿದೆ ಡೈರೆಕ್ಟಾಗಿ ವಾರಣಾಸಿ ಕನೆಕ್ಟ್ ಆಗುತ್ತೆ ನೋಡಿ. ದಿಸ್ ರೈಡ್ ಇಸ್ ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಸೋ ಮೆನಿ ಪಾರ್ಟ್ನರ್ಸ್ ಸ್ನೇಹಿತರೆ. ನಮ್ಮ ಮೊಬೈಲ್ ಪಾರ್ಟ್ನರ್ ಆಗಿರುವಂತಹ ಮೊಬೈಲ್ ಪ್ಲಾನೆಟ್ ಬೆಂಗಳೂರಿಗೆ ನನ್ನ ಕೃತಜ್ಞತೆಗಳು. ಸೊ ಈ ಒಂದು ಮೊಬೈಲ್ ಪ್ಲಾನೆಟ್ ಬೆಂಗಳೂರಲ್ಲಿ ನೀವು ಯಾವುದೇ ಥರ ಫೋನ್ಸ್ನ ಸೆಲ್ ಮಾಡ್ಬೋದು ಅಥವಾ ಬೈ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನೀವು ಫೋನ್ನ ತೊಗೊಂಡು ಬೆಸ್ಟ್ ಪ್ರೈಸಲ್ಲಿ ಒಂದು ಫೋನ್ನ ಕೊಡ್ತಾರೆ. ಎಸ್ಪೆಷಲಿ ಐಫೋನ್ ಡೀಲರ್ಸ್ಗೆ ನಂಬರ್ 1 ಟಾಪ್ 1 ಬೆಂಗಳೂರಲ್ಲಿ ಮೊಬೈಲ್ ಪ್ಲಾನೆಟ್ ಬೆಂಗಳೂರು ಅಂತ. ಇವ್ರದ್ದು 2 ಬ್ರಾಂಚ್ ಇದೆ ಸದ್ಯಕ್ಕೆ. ಒಂದು ಬಂದು ರಾಜಾಜಿನಗರ 6th ಬ್ಲಾಕ್, ಇನ್ನೊಂದು ಬಂದು HSR ಲೇಔಟಲ್ಲಿ. ಸೊ 2 ಬ್ರಾಂಚಲ್ಲಿ ಯಾವ ಬ್ರಾಂಚ್ ಹತ್ರ ಇದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಒಮ್ಮೆ ಭೇಟಿ ಕೊಡಿ, ನಿಮಗೆ ಗೊತ್ತಾಗುತ್ತೆ ಇವ್ರ ಹವಾ ಏನಂತ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನರ್ಸ್ ಬಂದು ನಮ್ಮ ಇಂಜಿನ್ ಆಯಿಲ್ ಪಾರ್ಟ್ನರು ರೋವಿ ಇಂಜಿನ್ ಆಯಿಲ್ ಅಂತ. ಇವರು ಬಂದು ಇದು ಜರ್ಮನ್ ಬ್ರ್ಯಾಂಡ್ ಸ್ನೇಹಿತರೆ, ಇಂಜಿನ್ ಆಯಿಲು. ಸೊ ಅದೇ ಇಂಜಿನ್ ಆಯಿಲ್ ಹಾಕೊಂಡು ಓಡಿಸ್ತಾ ಇರೋದು ನಾವು. ಪ್ರಿಟಿ ಸ್ಮೂತ್ ಅಂತ ಹೇಳ್ಬೋದು. ಸೋ ಫಾರ್ ಸೋ ಗುಡ್ಡು.
ಆಲ್ಮೋಸ್ಟ್ ಒಂದು 2,000 ಕಿಲೋಮೀಟರ್ಸ್ ಏನೋ ಹೊಡೆದಿದ್ದೀವಿ. ಇನ್ನೊಂದು ಸರಿ ನಾವು ರೀಫಿಲ್ ಸಹ ಮಾಡ್ತೀವಿ. ಸೊ ದೇ ಹ್ಯಾವ್ ಸ್ಪಾನ್ಸರ್ಡ್ ಅಸ್ ಫಾರ್ ಆಲ್ ದ ಬೈಕ್ಸ್ ಇಂಜಿನ್ ಆಯಿಲ್. ಸೊ ರೋವಿ ಇಂಜಿನ್ ಆಯಿಲ್ ಬಂದು ಕಂಪ್ಲೀಟ್ ರೈಡ್ ಮುಗಿದ ಮೇಲೆ ನಿಮಗೆ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಅವ್ರದ್ದೇ ಒಂದು ರೇಸಿಂಗ್ ಟೀಮ್ ಸಹ ಇದೆ ಸ್ನೇಹಿತರೆ, ರೋಯಿ ರೇಸಿಂಗ್ ಟೀಮ್ ಅಂತ. ಯೂಶಲಿ ಮಾಡ್ಯೂಲ್ ಆಗಿರಲಿ ಬೇರೆ ಇವ್ರದ್ದು ಕಂಪನಿಗಳದ್ದು ಅವ್ರದ್ದು ಏನಿದ್ರು ಥರ್ಡ್ ಪಾರ್ಟಿ ಸ್ಪಾನ್ಸರ್ಸ್ ಆಗಿರ್ತಾರೆ ಒಂದು ರೇಸಿಂಗ್ ಟೀಮ್ಗೆ. ಬಟ್ ಇವ್ರದೇ ಒಂದು ರೇಸಿಂಗ್ ಟೀಮ್ ಇದೆ, ರೋವಿ ರೇಸಿಂಗ್ ಟೀಮ್ ಅಂತ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಆಕ್ಸೆಸರೀಸ್ ಪಾರ್ಟ್ನರ್ಸ್ ಬಂದು ಮಾಡರ್ನ್ ಟೆಕ್ ಪಿಟ್ ಸ್ಟಾಪ್ ಅವರು. ಇವ್ರು ಬಂದು ಪೀಣ್ಯದಲ್ಲಿ ಇದ್ದಾರೆ. ಯಾವುದೇ ಥರ ನಿಮಗೆ ಆಕ್ಸೆಸರೀಸು ಯಾವುದೇ ಗಾಡಿಗೆ ಬೇಕಾದರೂ ಕಸ್ಟಮೈಸ್ಡ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ವಿತ್ GPS ಮೌಂಟ್ ಇದೆ. ಆಮೇಲೆ ಅಲ್ಲಿ ಸಹ GPS ಮೌಂಟ್ ಇದೆ. ತುಂಬ ಚೆನ್ನಾಗಿದೆ. ನಂದು ಆ್ಯಕ್ಚುಲಿ ಒಂದು ಕ್ರ್ಯಾಶ್ ಸಹ ಆಗಿತ್ತು. ಕ್ರ್ಯಾಶ್ ಕಾರ್ಡು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತು. ಸೊ ನಿಮ್ಗೆ ಯಾವುದೇ ಥರ ಆಕ್ಸೆಸರೀಸ್ ಬೇಕಿದ್ರು ಮಾಡರ್ನ್ ಟೆಕ್ ಪಿಟ್ ಸ್ಟಾಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಸರ್ವಿಸ್ ಪಾರ್ಟ್ನರ್ಸ್ ಬಂದು ಲಕ್ಷ್ಮಿ ಬೈಕ್ ಸರ್ವಿಸ್ ಗ್ಯಾರೇಜು. ಇದು ಬಂದು ಲೊಟ್ಟುಗನಹಳ್ಳಿ ಹೆಬ್ಬಾಳಿ ಹಿಂದ್ಗಡೆ ಬರುತ್ತೆ ಸ್ನೇಹಿತರೆ. ಇವ್ರು ಬಂದು ಬೈಕ್ ಸರ್ವಿಸ್ ಗ್ಯಾರೇಜ್ ಇಟ್ಟಿದ್ದಾರೆ. ಎಲ್ಲ ಥರ ಗಾಡಿಗಳನ್ನು ಸೂಪರಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ತುಂಬ ವರ್ಷದಿಂದ ಇದ್ದಾರೆ ನಮ್ಮ ಜಗದೀಶ್ ಸರು. ನನ್ನ ಒಂದು 411 ಜಿಮಿಕಿ ಏನಿತ್ತು ಅದರಿಂದ ಹಿಡಿದು ಜಾಲಿಗೆ ಎಲ್ಲ ಮೇಂಟೆನೆನ್ಸು, ಎಲ್ಲ ಕಸ್ಟಮ್ಮು, ಬಿಲ್ಟು ಎಲ್ಲ ಅವರೇ ಮಾಡಿರೋದು ಜಗದೀಶ್ ಸರು. ಬಿಗ್ ಶೌಟ್ ಔಟ್ ಟು LBS ಪಿಟ್ ಸ್ಟಾಪ್. ಕಮಿಂಗ್ ಟು ಗೇರ್ಸ್ ಪಾರ್ಟ್ನರ್ಸ್ ಸ್ನೇಹಿತರೆ, ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ ನಮ್ಮ ನಿತಿನ್ ಬಾಯ್ ಅವರು ಹೊಸದಾಗಿ ಓಪನ್ ಮಾಡಿದ್ದಾರೆ. ನಿಮ್ಗೆ ಯಾವುದೇ ಥರ ರೈಡಿಂಗ್ ಜಾಕೆಟ್ಸ್ ಆಗಿರಲಿ, ರೈಡಿಂಗ್ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಎಲ್ಲ ಥರ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ. ಇದು ಒಂದು ವಿಲ್ಸನ್ ಗಾರ್ಡನಲ್ಲಿ ಇರೋದು. ನಮ್ಮ ಮೀಟಪ್ ಸಹ ಅಲ್ಲೇ ಆಗಿದ್ದು ಸ್ನೇಹಿತರೆ, ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ. ಇವರೆಲ್ಲ ನನಗೆ ಸ್ಪಾನ್ಸರ್ ಮಾಡಿರೋದ್ರಿಂದ ನಾನು ಈ ಬ್ಯೂಟಿಫುಲ್ ರೈಡ್ ಮಾಡ್ತಾ ಇರೋದು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದೀಸ್ ಬ್ರ್ಯಾಂಡ್ಸ್ ಸ್ನೇಹಿತರೆ. ಮಿಸ್ ಮಾಡಿದರೆ ನಿಮ್ಗೆ ಯಾವುದೇ ಒಂದು ಬ್ರ್ಯಾಂಡ್ನ ಯಾವುದೇ ಒಂದು ಅವಶ್ಯಕತೆ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನೇ ಡಿಸ್ಕೌಂಟ್ ಬೇಕಿದ್ರು ನನ್ನ ರೆಫರೆನ್ಸ್ ಮೂಲಕ ಅಂತ ಹೇಳಿ ಖಂಡಿತವಾಗ್ಲೂ ಡಿಸ್ಕೌಂಟ್ ಕೊಡ್ತಾರೆ. ನಿಮಗೆ ಬೈಕ್ ರ್ಯಾಪಿಂಗ್ ಬಗ್ಗೆ ಹೇಳಬೇಕು ಅಂದರೆ, ದಿಸ್ ರ್ಯಾಪ್ ಇಸ್ ಡನ್ ಬೈ ಬರಾಜ್ನೆಸ್ BGX ಅಂತ. ಇವರು ಒಂದು ಮುಂಬೈ ಟೀಮ್ ಸ್ನೇಹಿತರೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕಿದ್ರು ರ್ಯಾಪ್ ಮಾಡಿಕೊಡ್ತಾರೆ ನಿಮ್ಮ ಗಾಡಿಗೆ. ರ್ಯಾಲಿ ಟವರ್ ಏನು ಯೂಸ್ ಮಾಡ್ತಾ ಇದ್ದೀನಿ, ಇದು K3G ರ್ಯಾಲಿ ಟೆಕ್ ಅಂತ ಇವ್ರದ್ದು ಕಂಪ್ನಿ ಹೆಸರು. ಸೊ ನಿಮ್ಗೇನಾದರೂ ADV ಮೇಲೆ ಹುಚ್ಚಿದ್ದು ನಿಮ್ಮ ಗಾಡಿನ ಕಸ್ಟಮ್ ಮಾಡಿ ಲುಕ್ಕೇ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಇವ್ರ ವೆಬ್ಸೈಟ್ ಲಿಂಕ್ನ ಪಿಂಗ್ ಮಾಡ್ತೀನಿ, ನನಗೆ ಮೆಸೇಜ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ GN ಟಾಕೀಸ್ ಅಂತ ಪ್ರೋಮೋ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20% ಡಿಸ್ಕೌಂಟ್ ಸಿಗುತ್ತೆ MRP ಮೇಲೆ. ದೀಸ್ ಆರ್ ಆಲ್ ಮೈ ಪಾರ್ಟ್ನರ್ಸ್ ಫಾರ್ ದಿಸ್ ನಾರ್ತ್ ಈಸ್ಟ್ ರೈಡ್ ಅಂತ ಹೇಳ್ಬೋದು. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಆ್ಯಂಡ್ ಥಮ್ಸ್ ಅಪ್. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ವಲ್ಚರ್ ಏನು ಇತ್ತು ಬ್ರೋ, ಪವೈ ಅಂತ ಊರಲ್ಲಿ ಇದ್ದೀವಿ ಸ್ನೇಹಿತರೆ. ಸೊ ಇಲ್ಲಿಂದ ಒಂದು 100 ಕಿಲೋಮೀಟ್ರು ಖಜುರಾಹೋ. ಬೇಗ ಹೋದರೆ ದೇವಸ್ಥಾನಗಳಿಗೆ ಬೇಗ ಹೋಗ್ಬೋದು ಅಂತ ಅಷ್ಟೇ. ಎಲ್ರಿಗೂ ಮೇರಿ ಕ್ರಿಸ್ಮಸ್. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಹಿತಶತ್ರುಗಳಿಗೆ ಜಾಸ್ತಿ ಒಳ್ಳೇದಾಗಲಿ. ಅವ್ರು ಚೆನ್ನಾಗಿದ್ದಷ್ಟು ನಾವು ಚೆನ್ನಾಗಿರೋದು. ಯಾಕಂದ್ರೆ ಗೊತ್ತಾಗ್ತಾ ಇದೆ, ಜಗಳ ಆಡಿದ್ರೇನೆ ವ್ಯೂಸ್ ಅಂತ. ಅಲ್ಲ, ಈ ಜನರ ಮೆಂಟಾಲಿಟಿನೇ ಅಷ್ಟು. ಇದು ನಿಮ್ ತಪ್ಪಲ್ಲ ಸ್ನೇಹಿತರೆ, ಇದು ನಿಮ್ ತಪ್ಪಲ್ಲ, ಇದು ನಿಮ್ಮ ಮೆಂಟಾಲಿಟಿಯ ತಪ್ಪು. ನಮ್ಮ ಸೃಷ್ಟಿಕರ್ತ ಇದ್ದಾನಲ್ಲ ಅವನು ತಪ್ಪು. ಎಲ್ಲ ಪ್ಲಸ್ ಆರ್ ಮೈನಸ್ ನೋಡ್ತಾ ಇರಿ ವಿಡಿಯೋಸ್, ಹಂಗೆ ಓಡ್ತಾ ಇರ್ಬೇಕು ಬಜಾರು ಅಷ್ಟೇ. ಏನ್ ಹೇಳಿ, ಜಗಳ ಆಡಿದ ವ್ಲಾಗು ಇನ್ನ ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿರೋದು 10 ಗಂಟೆಗೆ, 10-11ಕ್ಕೆ. ಆಲ್ರೆಡಿ 25,000 ಜನ ನೋಡೋರೆ. ಓಕೆ, ನಿಮ್ಗೆ ಇದೇ ಬೇಕಂದ್ರೆ ಜಗಳ ಆಡ್ಕೊಂಡೇ ಇರ್ತೀನಿ. ಸುಮ್ಮನೆ ನೋಡೋದ್ರ ಹತ್ರನೇ ಜಗಳ ಆಡ್ತೀನಿ. ಬೇಕಿರೋದು ಅದೇ ಅಲ್ಲ ನಿಮಗೆ, ತಗೊಳ್ಳಿ ಅಂತ. ಸ್ನೇಹಿತರೆ, ಇದು ಕೆನ್ ರಿವರ್ ಅಂತ. ನಾವಿನ್ನ ಪೆನ್ನಾ ಟೈಗರ್ ರಿಸರ್ವ್ ಅಲ್ಲೇ ಇದೀವಿ. ನೋಡಿ, ಸೂರ್ಯಜಿ ಇದ್ರೂ ಬೆಳಗಿನ ಜಾವ 5 ಗಂಟೆಗೋ 6 ಗಂಟೆಗೋ ರೈಡ್ ಮಾಡ್ದಂಗಿದೆ. ಇದು ಮಧ್ಯಾಹ್ನ ಟೈಮ್ ಎಷ್ಟು ಗೊತ್ತಾ, 2:15 ಟೈಮು. ಸಖತ್ತಾಗಿದೆ ಬ್ರಿಡ್ಜ್ ಇದು, ಕೆನ್ ರಿವರ್ ಬ್ರಿಡ್ಜ್. ಓ, ಇಲ್ಲೇನೋ ಆಗಿದೆ ಬ್ರೋ. ಸೊ ಯಾವುದು ಗುರು ಇದು? ಹ್ಞೂ ಬ್ರೋ, ಏನೋ ಮೀಟಿಂಗು, ಪೊಲಿಟಿಕಲ್ ಪಾರ್ಟಿ ಅನ್ಸುತ್ತೆ. ವಾಟರ್ ಬಾಟ್ಲ್ ಎಲ್ಲ ಹೆಂಗೆ ಎಸ್ತವ್ರು ನೋಡಿ. ಕ್ಯಾ ಹೋ ರಹಾ ಹೈ? ಜಾಮ್ ಹೈ? ಹಾಂ, ಓ ಗುರು, ಮೋದಿ ಬಂದಿದ್ದಾನಂತೆ ಗುರು. ಖಜುರಾಹೋ ಏನು ಗುರು? ಬೆಂಗಳೂರು ಕಪ್ಪಡೆ ಗುರು. ಮೋದಿ ಬಂದಿದ್ದಾನಂತಲ್ಲ ಗುರು? ಹಾಂ, ಬೆಂಗಳೂರು. ಖಜುರಾಹೋಲಿ ಮೀಟಿಂಗ್ ಇತ್ತಂತೆ, ಅದು ಮುಗಿಸ್ಕೊಂಡು ಹೋಗ್ತಾ ಇರೋದು ಇವರು. ಮೀಟಿಂಗ್ ಹೋಗ ಖಜುರಾಹೋ ಹಾಂ, ಇವಾಗ ಹೋಗ್ತಾ ಇರೋದು ಮುಗಿಸ್ಕೊಂಡು ಎಲ್ಲರೂ. ಮೋದಿಗೆ ಹೆಂಗೆ ಗೊತ್ತಾಯ್ತು ಗುರು ನಾವು ಬರ್ತಾ ಇರೋದು? ನಾನು ಹೇಳ್ದೆ ಯಾರಿಗೂ ಹೇಳ್ಬೇಡಿ ಅಂತ, ಕೇಳೋದೇ ಇಲ್ಲಪ್ಪ ನರೇಂದ್ರ ಮೋದಿ ಅವರು. कितना प्राइस की गाड़ी होगी? प्राइस ये 4 लाख का, 4 लाख वो ज़्यादा है. वो 20 लाख का
वो BMW है, केरला की कल आया था, कर्नाटका। कर्नाटक। हाँ हाँ ठीक ठीक। यात्रा भ्रमण पर निकली हो? हाँ भ्रमण पर निकली हो? खजुराहो, अच्छा खजुराहो। वो टेम्पल देखने के लिए आया था। अभी मंदिर खुला होगा ना? हाँ वो तो खुला रहता है। ये जाम कितना दूर का है ये? ये है 15 किलोमीटर का। जाम? जाम ए गुरु, खजुराहो ही तक है। आज मोदी जी आए ना, आज आया कल? आज ही कितना टाइम आया? 2:30 बजे। ಓ 15 ಕಿಲೋಮೀಟರ್ ಜಾಮ್ ಅಂತಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಜಾಮ್ ಇದು. ನಮ್ಮ ಕಡೆ ಸಿದ್ದರಾಮಯ್ಯ ಅವ್ರು ಬಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಜಾಮು, ಇವ್ರ ಕಡೆ ಮೋದಿ ಬಂದ್ರೆ 15 ಕಿಲೋಮೀಟರ್ ಜಾಮು ಗುರು. ನಡಿ ಗುರು, ಕಾರಿಂದ ಹೋಗ್ಬಿಡೋಣ ನಾವು, ನಡಿ ಗುರು. ಅಲ್ಲ, ಮೋದಿ ಸಿಂಪಲ್ ಆಗಿ ಹೆಲಿಕಾಪ್ಟರ್ ಬಂದು ಹೋಗಿರ್ತಾರೆ, ಅದೇ ಜನ ನೋಡಿ ಎಷ್ಟು ಕಷ್ಟಪಡಬೇಕು. ಏ ಗುರು, ಈ ಬಸ್ಸಿಂದ ಹೋಗ್ಬಿಡ್ಬೋದು ಬಾ ಗುರು. ಹುಷಾರು ಹೋಗು. ಕಾರು ಓ ಟಚ್ ಆಯ್ತು. ಹಾಂ ಏ ಗುರು, ಎಕ್ಸ್ಲೇಟರ್ ಕೊಡ್ಬೇಕಂತೆ, ಕೊಡುಗುರು. ಇನ್ನೊಂದು ಕೊಡು. ಓ ಯಾವ ಥರ ಜಾಮ್ ಬ್ರೋ ಇದು. ಅಣ್ಣ ಬಾರಣ್ಣ ಸೈಡಿಗೆ. ಅಪ್ಪ ಮುಗೀತು ಗುರು. ಅಮ್ಮ ಸ್ವಾಮಿ ಅಭಿ DB ಕಿಲ್ಲರ್ ತೆಗ್ದಿದ್ದಾನೆ. ಇವಾಗ ನೋಡಿ ಎಕ್ಸಾಸ್ಟ್ ನೋಟ್ ಹೆಂಗೆ ಬರುತ್ತಂತ. ಅಭಿ ಪಾಸ್ ಆಗೋ. ಫುಲ್ ಅಲ್ಲಾಡ್ತಾ ಇದೆ ಗಾಡಿ. ಏ ಅಭಿ ನಾನು DB ಕಿಲ್ಲರ್ ತೆಗಿತೀನಿ. ಸೊ ಈಗ ತೆಗ್ದಿದ್ದೀವಿ DB ಕಿಲ್ಲರು. ಹೆವಿ ಬಿಸಿ ಇದೆ. ಉಯ್ ಫಕ್, ಏನು ಹೇಳಿ ನೀವು. ನಾವು ಇವಾಗ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಹೋಗೋಣ. ಸೌಂಡ್ ಹೆಂಗೆ ಬರುತ್ತೆ ನೋಡೋಣ ಫಸ್ಟ್. ಈ ಕಡೆ ಬಾ. ಬ್ರೋ ಎಲ್ರದ್ದು ಎಕ್ಸಾಸ್ಟ್ ಆಗೋಯ್ತಲ್ಲ ಬ್ರೋ ಇವಾಗ. ಯಪ್ಪ, ಕುದಿಸ್ಬಿಡ್ಲ ಅವ್ನಿಗೆ ಆ ಗಾಡಿ ಅವ್ರ ಕೈಯಲ್ಲಿ. BJP UP ಬೇಡ ಬಿಡುಗರು, ಯಾಕೆ ಬೇಕು, ಬುಲ್ಡೋಸರ್ ಹಚ್ಬಿಡ್ತಾರೆ ಆಮೇಲೆ. ಏಯ್ ಹೋಗು ಆಯ್ತು. ನಾವಿಲ್ಲಿ ಗೊತ್ತಲ್ವ ರಾಹುಲ್ ಗಾಂಧಿ, ಹಾಂ ಸೋನಿಯಾ ಗಾಂಧಿ, ಇಲ್ಲೇ ಗಾಡಿ ಮರ್ತ್ಬಿಡ್ಬೇಕು. ಕರ್ನಾಟಕದ ಮೋಟೋ ವ್ಲಾಗರ್ ಆದ ಗೌತಮ್ ನಾಯ್ಡು ಅವರು ಕಾಂಗ್ರೆಸ್ ಕೂಗನ್ನು ಕೂಗಿ ಮಧ್ಯಪ್ರದೇಶದಲ್ಲಿ ಏನಾದರೂ ಕೆಲವೇ ಕ್ಷಣಗಳಲ್ಲಿ ತಿಳಿರಿ. ಅವ್ರು ಕೇಳಿ, ಬೈಕ್ ಕಿದರ್ ಗಜ, ಬೈಕ್ಸ್ ಕಿದರ್ ಗಯ ಬ್ರೋ, ಹಿಂಗೋದ್ರಂತೆ ಇದರ್ ಗಯ. ಹಾಂ ಹುಡುಗಿ ಇದ್ದವಳು ಆಧಾರ್ ಉದರ್ ಗಯ ಅಂದ್ಬಿಟ್ಲು. ಹುಡುಗಿರೇ ಹಂಗೆ ಗುರು, ದಾರಿ ತಪ್ಸೋದ್ರಲ್ಲೇ ಇರ್ತಾರೆ ಹುಡುಗರನ್ನ. भैया 2 बाइक किधर गया? ए बाइक किधर गया? 2 बाइक उधर ही गया. ओके ಬ್ರೋ, ಇಲ್ಲೇ ಹಿಂಗೆ ಸ್ಕಿಡ್ ಆಗ್ತಾ ಇದೆ ಅಂದರೆ ಹೆಂಗೆ ಬ್ರೋ ಅಸ್ಸಾಮಲ್ಲಿ. ಓ ನಂದು ಸೇಮ್ ಹಂಗೆ ಆಯಿತು. ಗೂಗಲ್ ಮ್ಯಾಪ್ಸು ಅಲ್ಲಿ ಜಾಮ್ ಆಗೋಗಿತ್ತಲ್ಲ, ಅದಕ್ಕೆ ಇಂಟೀರಿಯರ್ ರೂಟ್ಸಿಂದ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ. ಆಫ್ ರೋಡ್ ಮಾಡಿಸ್ಕೊಂಡು ಧೂಳು ಎಬ್ಬರಿಸ್ಕೊಂಡು. ಏನು ಕಾಣಿಸ್ತಾ ಇಲ್ಲ ಗುರು. ಗುರು ಅವ್ರು ಕುತ್ಕೊಂಡಿದ್ದಾರೆ ಗುರು, ಬೇಡ ಆರಿಸ್ಬಿಡಿ ಗುರು, ಬೈಕು ಅಂತಾರೆ ಗುರು. ಹೋಟೆಲ್ ನಿರ್ವಾಣ ಬಂತಲ್ಲ, ರೂಮೇ. ಹಾಂ ಡಬಲ್. ಈ ಥರ ಇದೆ ರೂಮು ನೋಡಿ, ಸೂಪರಾಗಿದೆ ಆ್ಯಕ್ಚುಲಿ ರೂಮು. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲು ಇದೆ, ಬಟ್ ತುಂಬ ಕೋಲ್ಡ್ ಸ್ನೇಹಿತರೆ. ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ, ಝೂಮ್ ಹಾಕ್ತೀನಿ ನೋಡಿ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸೊ ಈಗ ನಾವು ಇಲ್ಲಿ ಫ್ರೆಶ್ ಅಪ್ ಆಗಿ ಕರೆಕ್ಟಾಗಿ 4 ಗಂಟೆ, ಹಾಂ ಇಸಿಮೆ.
ಸೊ 4 ಗಂಟೆ 15 ನಿಮಿಷಕ್ಕೆ ಹಿಂಗೆ ಟೆಂಪಲ್ಗೆ ಹೋಗೋಣ ಅಂತ. वो शिवलिंग का टेम्पल कितना दूर है? थोड़ी दूर साहब, 1 किलोमीटर. 1 किलोमीटर. ओके. उसका टाइमिंग्स कुछ है? हाँ, 6 बजे बंद होता है. 5-6 बजे हुआ सर. ಹಂಗಂದ್ರೆ ಬೇಗ ಹೋಗ್ಬೇಕು. पूछना पड़ेगा सर. ಟೀಕೆ. ಸ್ನೇಹಿತರೆ, ಇವಾಗ ರೂಮ್ ಬಿಡ್ತಾ ಇದ್ದೀವಿ. 4 ಜನ 2 ಗಾಡಿಯಲ್ಲಿ ಇಲ್ಲೇ ಹತ್ರ ಇರೋ ದೇವಸ್ಥಾನಗಳು ನೋಡ್ತಾ ಇದ್ದೀವಿ. ಆ್ಯಂಡ್ ಮೇಯ್ನಾಗಿ 3 ದೇವಸ್ಥಾನ ನೋಡಬೇಕು ಅಂದ್ಕೊಂಡಿದ್ದೀನಿ ನಾನು. ಅದನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಬಂದು ಆ ಲಿಂಗ ಇರೋ ದೇವಸ್ಥಾನ, 2 ಬಂದು ಚಿತ್ರಗುಪ್ತರ ಒಂದು ದೇವಸ್ಥಾನ, 3ನೇದು ಬಂದು ಕಾಮಸೂತ್ರದ ದೇವಸ್ಥಾನ. ಸ್ನೇಹಿತರೆ, ನೋಡೋಣ ಬನ್ನಿ ಏನಂತ ಅದು. ಸೊ ಮತಂಗೇಶ್ವರ ಅಲ್ಲಿರೋ ಲಿಂಗ ದರ್ಶನ ಆಯಿತು ಸ್ನೇಹಿತರೆ. ಸೊ ಟಚ್ ಮಾಡಿದ್ವಿ. ಅದಾದಮೇಲೆ ಈ ಕಡೆ ಖಜುರಾಹೋ ಮೇನ್ ಟೆಂಪಲ್, ಕಾಮಸೂತ್ರ ಟೆಂಪಲ್ ಅಂತ ಏನು ಹೇಳಿದೆ, ಅದು ಇಲ್ಲಿ ಹಿಂದೆ ಇದೆ. ಗೇಟ್ ಹಾಕ್ಬಿಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ 5 PM ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಟೈಮ್ ಬಂದು 5:15 ಆಗಿದೆ. ಸೊ ಪ್ರಾಬ್ಲಿ ಅದೊಂದು ತೋರ್ಸೋಕ್ಕಾಗಲಿಲ್ಲ. ಬಟ್ ಇಲ್ಲೇ ಖಜುರಾಹೋಗೆ ಬಂದರೆ ನೀವು ಅದನ್ನು ನೋಡ್ಬೋದು. ಖಜುರಾಹೋ ಟೆಂಪಲ್ ಅಂತ ಇದೆ, ಅದು ಕಾಮಸೂತ್ರ ಟೆಂಪಲ್ ಅಂತಿಲ್ಲ. ಬಟ್ ಸ್ಕಲ್ಪ್ಚರ್ಸ್ ಮೇಲೆ ತುಂಬ ಎರೋಟಿಕ್ ಪೊಸಿಷನ್ಸ್ ಆಗಿರಲಿ, ಕಾಮಸೂತ್ರ ಪೊಸಿಷನ್ಸ್ ಆಗಿರಲಿ, ಈ ಥರ ಸ್ಕಲ್ಪ್ಚರ್ಸ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಗ್ತದಾನೆ ಶಶಿರು. ಬ್ರೋ, ಏನು ಬ್ರೋ ನಗ್ತಾ ಇದ್ದೀರಾ? ಗೊತ್ತಿಲ್ಲ ಬ್ರೋ. ಸೊ ಅನ್ಫಾರ್ಚುನೇಟ್ಲಿ ಅದು ನೋಡೋಕ್ಕಾಗಲಿಲ್ಲ. ಬಟ್ ಶಿವಪ್ಪನ ದರ್ಶನ ಆಯಿತು, ಅದೇ ಖುಷಿ. ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ 3ನೇ ದಿನ ಮುಕ್ತಾಯ ಆಗ್ತದೆ ಸ್ನೇಹಿತರೆ. ಸೊ ದೇವಸ್ಥಾನದಲ್ಲಿ ಸುಮಾರು ದೇವಸ್ಥಾನಗಳು ನೋಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಶಿವಪ್ಪನ ದರ್ಶನ ತುಂಬ ಚೆನ್ನಾಗಾಯಿತು. ಅದನ್ನು ಸಹ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಸಹ ಇಷ್ಟ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ವಾರಣಾಸಿಗೆ ಹೋಗೋದು ನೋಡ್ತೀರಾ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಮಹಾರಾಜ ಕೆಫೆ ಅಂತಿತ್ತು, ಅಲ್ಲೆಲ್ಲ ಕುತ್ಕೊಂಡು ಜಾಲಿ ಮಾಡ್ತಾಯಿದ್ರಿ. ಅಲ್ಲಿ ಬಂದ್ಬಿಟ್ಟು ದೇವ ಬಂದ್ಬಿಟ್ಟು ಒಂದು ಡೇರ್ ಕೊಟ್ಟ. ಆ ಡೇರ್ ಏನಂತ ಗೆಸ್ ಮಾಡಿ, ಜಸ್ಟ್ ಫುಟೇಜ್ ಮಾತ್ರ ಹಾಕ್ತೀನಿ ಇವಾಗ. Million thoughts are spinning round in my head. My pulse holds it down, 'cause I'm almost there. Now I see you through the window and I'm walking on air. But I won't let you know, and I know how it goes. It's supposed to feel incredible.